ಇವತ್ತು 7ನೇ ದಿನಕ್ಕೆ ಇಂಡಿಗೋ ವಿಮಾನದ ಅಧ್ವಾನ. ಪ್ರಯಾಣಿಕರಿಗೆ ಇವತ್ತು ಕೂಡ ಪರದಾಟ ತಪ್ಪಿದ್ದಲ್ಲ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇಲ್ಲಿ ತನಕ 16 ವಿಮಾನಗಳು ರದ್ದಾಗಿವೆ. ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ 16 ಇಂಡಿಗೋ ವಿಮಾನಗಳು ರದ್ದು. ಬೆಂಗಳೂರಿನಿಂದ ಬೇರೆ ನಗರಗಳಿಗೆ ತೆರಳಬೇಕಿತ್ತು ಇಂಡಿಗೋ ವಿಮಾನಗಳು, ಇವತ್ತು ಕೂಡ ಹೊರಟಿಲ್ಲ. ಹಾಗಾಗಿ ಏರ್ಪೋರ್ಟಲ್ಲಿ ಅದೇ ರೀತಿಯಾದಂತಹ ಪರಿಸ್ಥಿತಿ. ಆಮೇಲೆ ಹೋಗಲಿ, ಮೊದಲೇ ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಇನ್ಫಾರ್ಮೂ ಮಾಡಲ್ಲ ಇವರು. ಆ್ಯಕ್ಚುಲಿ ಮೊಬೈಲಿಗೆ ಮೆಸೇಜ್ ಬರಲ್ಲ. ನೀವು ಅಲ್ಲಿ ಹೋಗ್ಬಿಟ್ಟು ಚಾರ್ಟ್ ನೋಡಿದ್ರೆ ಡಿಲೇಯ್ಡ್ ಅಂತ ಇರುತ್ತೆ, ಕ್ಯಾನ್ಸಲ್ಡ್ ಅಂತ ಇರಲ್ಲ. ಡಿಲೇ ಆಗಿದೆ, 1 ಅವರ್ 2 ಅವರ್ ಡಿಲೇ ಆಗ್ಬೋದು ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಮಧ್ಯಾಹ್ನ ತನಕ ಕಾಯಿಸ್ಬಿಟ್ಟು ಮಧ್ಯಾಹ್ನದ ಮೇಲೆ ಕ್ಯಾನ್ಸಲ್ಲು ಅಂತಾರೆ. ಜನರನ್ನ ಆಟ ಆಡಿಸ್ತಾ ಇದ್ದಾರೆ ಇಂಡಿಗೋ ವಿಮಾನದವರು, ಆಟ ಆಡಿಸ್ತಾ ಇದ್ದಾರೆ. ಆ ಸಂಸ್ಥೆಯವರು ಅಷ್ಟೇ. ಇದಕ್ಕೆ ಯಾರು ಕಾರಣಕರ್ತರು, ಅದೇನೋ ಪೈಲಟ್ಗಳೆಲ್ಲ ಸ್ಟ್ರೈಕು ಅದು ಇದು ಅಂತಾರಲ್ಲ, ಅವ್ರ ವಿರುದ್ಧನೂ ಕ್ರಮ ತಗೋಬೇಕು. ಸಂಸ್ಥೆ ವಿರುದ್ಧ DGC ಅವ್ರ ಕ್ರಮ ತಗೋಬೇಕು, ಕೋರ್ಟ್ ಕ್ರಮ ತಗೋಬೇಕು. ತುಂಬ ಆಟ ಆಡ್ತಾ ಇದ್ದಾರೆ. ಯಾಕೆಂದರೆ ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಫ್ಲೈಟ್ ನಮ್ಮ ಹತ್ರನೇ ಇದೆ ಅಂತ ಅವ್ರಿಗೆ ಒಂಥರ ಧಿಮಾಕು, ಕೊಬ್ಬು ಜಾಸ್ತಿ ಆಗಿದೆ. ನಮ್ಮನ್ನು ಯಾರು ಕೇಳೋರು, ನಮ್ಮನ್ನು ಯಾರು ಏನು ಮಾಡ್ಕೋತಾರೆ ಅನ್ನುವ ಮನಸ್ಥಿತಿ ಇದೆ. ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಾಗಾಗಿ ಇವತ್ತು 7ನೇ ದಿನ. ನೋಡೋಣ, ಇನ್ನೂ 15 ದಿನ ಅಂತಾರೆ, 1 ತಿಂಗಳು ಅಂತಾರೆ. ಪರಿಸ್ಥಿತಿ ಇನ್ನೂ ಸುಧಾರಿಸುವ ಯಾವ ಲಕ್ಷಣಗಳು ಕಂಡುಬರ್ತಾ ಇಲ್ಲ. ಎಲ್ಲೋ ಸಿಬ್ಬಂದಿಗಳ ಮನವೊಲಿಸಿ ಅಲ್ಲೊಂದು ಇಲ್ಲೊಂದು ಫ್ಲೈಟ್ ಬಿಡ್ತಾ ಇದ್ದಾರೆ ಅಷ್ಟೇ.